ಮಗ್ಗುಲ ಮುಳ್ಳಾಗಿ ಕಾಡ್ತಿದೆ ಬಾಂಗ್ಲಾದೇಶ. ಪಾಕಿಸ್ತಾನಕ್ಕಾಗಿ ವೀಸಾ ನಿಯಮ ಸಡಿಲ. ಪಾಕ್ನ ಐಎಸ್ಐ ಏಜೆಂಟ್ಸ್ಗೆ ನೇರ ಎಂಟ್ರಿ. ಭಾರತಕ್ಕೆ ನೆರೆಯ ಬಾಂಗ್ಲಾದೇಶ ಮಗ್ಗುಲ ಮುಳ್ಳಾಗಿ ಕಾಡುವ ಲಕ್ಷಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ. ಬಾಂಗ್ಲಾದೇಶದ ಜುಟ್ಟನ್ನು ಪಾಕಿಸ್ತಾನ ಹಿಡಿದುಕೊಂಡಿದೆ ಎಂಬ ಆರೋಪ ಜಾಸ್ತಿ ಕೇಳಿಬರುತ್ತಿದೆ. ಇದಕ್ಕೆ ಪೂರಕ ಎಂಬಂತೆ ಪಾಕಿಸ್ತಾನದ ಪ್ರಜೆಗಳಿಗೆ ವೀಸಾ ನಿರ್ಬಂಧಗಳನ್ನು ಸಡಿಸಲು ಬಾಂಗ್ಲಾದೇಶದ ಸರ್ಕಾರ ಇತ್ತೀಚೆಗೆ ನಿರ್ಧಾರ ಕೈಗೊಂಡಿದೆ. ಇದು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯಾಗಿರುವ ಐಎಸ್ಐಗೆ ಅನುಕೂಲ ಮಾಡಿಕೊಡಲಿದೆ. ಐಎಸ್ಐ ಏಜೆಂಟ್ಗಳಿಗೆ ಬಾಂಗ್ಲಾದೇಶಕ್ಕೆ ಸುಲಭ ಎಂಟ್ರಿ ಕೊಡಲು ಈ ನಿರ್ಧಾರವನ್ನು ಅಲ್ಲಿನ ಸರ್ಕಾರ ತೆಗೆದುಕೊಂಡಿದೆ. ಇದು ಭಾರತಕ್ಕೆ ಆತಂಕ ಸೃಷ್ಟಿಸಿದ್ದು, ಪಾಕಿಸ್ತಾನದ ಭಾರತ ವಿರೋಧಿ ಕೃತ್ಯಗಳಿಗೆ ಬಾಂಗ್ಲಾದೇಶ ವೇದಿಕೆಯಾಗುವ ಭಯ ಶುರುವಾಗಿದೆ. ಹೌದು, ಪಾಕಿಸ್ತಾನದ ನಾಗರಿಕರಿಗೆ ವೀಸಾ ನಿರ್ಬಂಧಗಳನ್ನು ಸಡಿಲಿಸುವ ನಿರ್ಧಾರವನ್ನು ಬಾಂಗ್ಲಾದೇಶ ಕೈಗೊಂಡಿದೆ. ಈ ಮೂಲಕ ಪಾಕ್ನ ಐಎಸ್ಐಗೆ ಬಾಂಗ್ಲಾದೇಶದ ಹಂಗಾಮಿ ಪ್ರಧಾನಿ ಮೊಹಮ್ಮದ್ ಯೂನಸ್ ಅನುಕೂಲ ಮಾಡಿಕೊಡುತ್ತಿದ್ದಾರೆ ಎನ್ನಲಾಗಿದೆ. ಇದು ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ನಡುವಿನ ಸಂಬಂಧ ಉತ್ತಮಗೊಳ್ಳುತ್ತಿರುವ ಸಂಕೇತವಾಗಿದ್ದು, ಎರಡೂ ರಾಷ್ಟ್ರಗಳು ಬಾಯ್ ಎಂದು ಹೇಳುತ್ತಿವೆ. ಇನ್ನು ಭಾರತದ ಮೇಲೆ ದೊಡ್ಡ ಪರಿಣಾಮ ಬೀರಲಿದ್ದು, ಭದ್ರತೆಗೆ ದೊಡ್ಡ ಸವಾಲಾಗಲಿದೆ. ಅದಲ್ಲದೆ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಬಾಂಗ್ಲಾ ಪಾಕ್ ಸೇರಿ ವ್ಯವಸ್ಥಿತ ಸಂಚನ್ನು ರೂಪಿಸುವ ಆತಂಕ ಕೂಡ ಕಾಡುತ್ತಿದೆ. ಶೀಘ್ರದಲ್ಲೇ ಬಾಂಗ್ಲಾದೇಶ ಪಾಕಿಸ್ತಾನದ ಭಾಗ. ಪಾಕ್ ಬಾಂಗ್ಲಾ ಸಂಬಂಧದಿಂದ ಭಾರತಕ್ಕೆ ಆತಂಕ. ಬಾಂಗ್ಲಾದೇಶ ಪಾಕಿಸ್ತಾನದ ಐಎಸ್ಐನೊಂದಿಗೆ ಆಳವಾದ ಸಂಬಂಧ ಹೊಂದಿದೆ ಎಂಬುದು ಗೊತ್ತಾಗುತ್ತಿದೆ ಎಂದು ರಕ್ಷಣಾ ತಜ್ಞರು ಹೇಳುತ್ತಿದ್ದಾರೆ. ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರಿಂದ ಜೈಲಿಗೆ ಹೋಗಿದ್ದ ಭಯೋತ್ಪಾದಕರೆಲ್ಲ ಮುಕ್ತವಾಗಿದ್ದು, ಆಡಳಿತದಲ್ಲಿಯೂ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಎಲ್ಲ ಅಂದುಕೊಂಡಂತೆ ಆದರೆ ಅತಿ ಶೀಘ್ರದಲ್ಲೇ ಬಾಂಗ್ಲಾದೇಶ ಈ ಹಿಂದಿನಂತೆ ಪಾಕಿಸ್ತಾನದ ಭಾಗವಾಗಲಿದ್ದು, ಪೂರ್ವ ಪಾಕಿಸ್ತಾನ ಆಗಲಿದೆ ಎಂದು ತಜ್ಞರು ಹೇಳುತ್ತಿದ್ದು, ಎರಡೂ ದೇಶಗಳು ಒಟ್ಟಿಗೆ ಮುಳುಗಲಿದ್ದು ತಮ್ಮ ಉಳಿವಿಗೆ ಭಾರತಕ್ಕೆ ಬೆದರಿಕೆಯನ್ನು ಸೃಷ್ಟಿಸಲಿವೆ ಎಂಬುದು ರಕ್ಷಣಾ ತಜ್ಞರ ಅಭಿಪ್ರಾಯವಾಗಿದೆ. ಇದು ಭಾರತವನ್ನು ಯೋಚಿಸುವಂತೆ ಮಾಡಿದೆ. ಭಾರತದ ಈಶಾನ್ಯ ರಾಜ್ಯಗಳಿಗೆ ಹೆಚ್ಚಿನ ಆತಂಕ. ಆಯಕಟ್ಟಿನ ಜಾಗಕ್ಕೆ ಭಾರತ ವಿರೋಧಿಗಳ ನೇಮಕ. ದೇಶ ವಿರೋಧಿಗಳ ಕೃತ್ಯಗಳಿಗೆ ಅಸ್ಸಾಂ ಹಾಟ್ ಸ್ಪಾಟ್. ಈ ಹಿಂದೆಯೇ ಪಾಕಿಸ್ತಾನ ಬೆಂಬಲಿತ ಜಮಾತ್ನ ರಹಸ್ಯ ದಾಖಲೆಗಳು ಬಯಲಾಗಿದ್ದು, ಈಶಾನ್ಯ ರಾಜ್ಯಗಳಿಗೆ ಅಕ್ರಮ ಒಳನುಸುಳುವಿಕೆಯನ್ನು ಹೆಚ್ಚಿಸುವ ತಂತ್ರವನ್ನು ಬಾಂಗ್ಲಾದ ಸಂಘಟನೆಗಳು ಮಾಡುತ್ತಿವೆ. ಅದರಲ್ಲೂ ಅಸ್ಸಾಂ ಮೇಘಾಲಯ ಗಡಿ, ಗಂಗಾಸಾಗರ ಬಳಿಯ ಸೂಕ್ಷ್ಮ ಬ್ರಾಹ್ಮಣ್ ಬರಿಯ ಜಿಲ್ಲೆಯಲ್ಲಿ ತಮ್ಮ ತಂತ್ರವನ್ನು ಕಾರ್ಯಗತಗೊಳಿಸಲು ಬಾಂಗ್ಲಾ ಮತ್ತು ಪಾಕ್ ಮುಂದಾಗಿವೆ ಎಂಬ ಗುಪ್ತಚರ ವರದಿಗಳು ಭಾರತಕ್ಕೆ ಆತಂಕ ತಂದಿವೆ. ಅದಲ್ಲದೆ ಬಾಂಗ್ಲಾದೇಶದ ಆಡಳಿತದಲ್ಲಿ ಗಮನಾರ್ಹ ಬದಲಾವಣೆಗಳು ಆಗಿದ್ದು, ಹಿಂದೂ ಹಾಗೂ ಅವಾಮಿ ಲೀಗ್ ಪರ ಇದ್ದ ಅಧಿಕಾರಿಗಳನ್ನು ರಾಜೀನಾಮೆ ನೀಡಲು ಒತ್ತಾಯಿಸಲಾಗುತ್ತಿದ್ದು, ಎಲ್ಲ ಕಡೆಯೂ ಭಾರತ ವಿರೋಧಿ, ಹಿಂದೂ ವಿರೋಧಿ ಅಧಿಕಾರಿಗಳನ್ನು ನೇಮಿಸುವ ಕೆಲಸ ಆಗುತ್ತಿದೆ. ಇದರಿಂದ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವದ ತತ್ವಗಳು ಕುಸಿಯುತ್ತಿದ್ದು, ಭಾರತದ ಮೇಲೆ ಪರಿಣಾಮ ಬೀರುತ್ತಿದೆ. ಪಾಕಿಸ್ತಾನದ ನಾಗರಿಕರಿಗೆ ವೀಸಾ ನಿರ್ಬಂಧ ಸಡಿಲಿಸುವ ನಿರ್ಧಾರ ಭಾರತದ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ. ಉತ್ತಮಗೊಳ್ಳುತ್ತಿರುವ ಪಾಕಿಸ್ತಾನ ಬಾಂಗ್ಲಾದೇಶದ ಸಂಬಂಧ ಭಾರತಕ್ಕೆ 2 ಪಟ್ಟು ದೊಡ್ಡ ಅಪಾಯ ಉಂಟು ಮಾಡಲಿದೆ. ಮೊದಲಿಗೆ ಭಾರತವನ್ನು ಅಸ್ಥಿರಗೊಳಿಸುವ ಗುರಿಯನ್ನು ಹೊಂದಿರುವ ಇಸ್ಲಾಮಾಬಾದ್ ಹಾಗೂ ಢಾಕಾ ನಡುವೆ ಇಂಟೆಲಿಜೆನ್ಸ್ ಭದ್ರತಾ ಸಹಕಾರವನ್ನು ನೀಡಲಿದೆ. ಎರಡನೇದಾಗಿ ಈಶಾನ್ಯ ರಾಜ್ಯಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಅಸ್ಸಾಂ ಅನ್ನು ಪಾಕ್ ಮತ್ತು ಬಾಂಗ್ಲಾದೇಶ ವಿಧ್ವಂಸಕ ಚಟುವಟಿಕೆಗಳಿಗೆ ಹಾಟ್ ಸ್ಪಾಟ್ ಮಾಡಿಕೊಳ್ಳಬಹುದು ಎಂದು ಹೇಳಲಾಗುತ್ತಿದೆ. ಭಾರತದಲ್ಲಿ ಅಶಾಂತಿ ಸೃಷ್ಟಿಸಲು ಅಸ್ಸಾಂ ಅನ್ನು ವೇದಿಕೆಯಾಗಿ ಮಾಡಿಕೊಳ್ಳಬಹುದು ಎಂಬ ಆತಂಕ ಕಾಡುತ್ತಿದೆ. ಈ ಹಿನ್ನೆಲೆ ಭಾರತ ಎಚ್ಚರಿಕೆಯಿಂದ ಹೆಜ್ಜೆ ಇಡುತ್ತಿದ್ದು, ಪೂರ್ವ ಭಾಗದಲ್ಲಿ ಮೊದಲಿಗಿಂತ ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ.
ಒಟ್ಟಿನಲ್ಲಿ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ಸಂಬಂಧ ಉತ್ತಮಗೊಳ್ಳುತ್ತಿರುವುದು ಭಾರತದ ಮಟ್ಟಿಗೆ ಯೋಚಿಸಬೇಕಾದ ಸಂಗತಿ. ಅದರಲ್ಲೂ ಈಶಾನ್ಯ ರಾಜ್ಯಗಳಿಗೆ ಇದು ಸ್ವಲ್ಪ ಅಪಾಯ ಸೃಷ್ಟಿಸಲಿದ್ದು, ಭಾರತ ಈ ಎರಡೂ ದೇಶಗಳನ್ನು ಎದುರಿಸಲು ದೊಡ್ಡ ತಂತ್ರಗಾರಿಕೆಯನ್ನು ರೂಪಿಸಬೇಕಾದ ಅನಿವಾರ್ಯತೆ ಇದೆ.